MP ಮಂಜುನಾಥ್ ಅಂತ ಸಹಕಾರ ಸಂಘಗಳ ನಿಬಂಧಕರಿಂದ ಈ ವಿಲೀನ ಪ್ರಕ್ರಿಯೆಗೆ ಸಂಬಂಧಪಟ್ಟಂತೆ ವೀಕ್ಷಕರಾಗಿ ನೇಮಕಗೊಂಡಿದ್ದೇನೆ. ಇಂದಿನ ಮತದ ವಿಲೀನ ಸಂಬಂಧಪಟ್ಟ ಪ್ರಕ್ರಿಯೆಯಲ್ಲಿ ಯಾವುದೇ ಅಡ್ಡಿ ಆತಂಕಗಳಿದೆ ನಡೀತಾ ಇದೆ. ಇದು 2 ಗಂಟೆವರೆಗೂ ನಿಗದಿಯಾಗಿದೆ. 2 ಗಂಟೆವರೆಗೂ ಆದ ನಂತರ ಫಲಿತಾಂಶವನ್ನು ಪ್ರಕಟಿಸಲಾಗುವುದು. ಪತ್ರ ತಗೋತೀರಿ, ಅಲ್ಲಿ ನಮ್ಮ ಕೌಂಟ್ರಿಗೆ ಬರ್ತೀರಿ, ನಮ್ಮ ಸಿಬ್ಬಂದಿ ನಿಮ್ಮ ಮಾಹಿತಿಯನ್ನು ಬ್ಯಾಲೆಟ್ ಪೇಪರ್ ಬರೆದು ನಿಮ್ಮ ಸಹಿ ಪಡೆದು ನಿಮಗೆ ಬ್ಯಾಲೆಟ್ ಪೇಪರ್ ಕೊಡ್ತಾರೆ. ಆ ಮತಪತ್ರ ಅಂದರೆ ಮತಪತ್ರ ಇಸ್ ನಥಿಂಗ್ ಬಟ್ ವಿಲೀನಕ್ಕೆ ನಿಮ್ಮ ಸಹಮತಿ ಅಥವಾ ಒಪ್ಪಿಗೆ ಇದೆಯೋ ಇಲ್ಲವನ್ನು ಸೂಚಿಸುವಂಥ ಒಂದು ಪ್ರಕ್ರಿಯೆ. ಅದನ್ನು ನೀವು ಅಲ್ಲಿ ಮಾರ್ಕಿಂಗ್ ಸೀಲ್ ಇರುತ್ತೆ, ಮಾರ್ಕ್ ಮಾಡಲಿಕ್ಕೆ ಗುರುತು ಮಾಡಿ ಅದೇ ರೀತಿ ಮಡಚಿಯ ಬಾಕ್ಸ್ ಹಾಕ್ಬಿಟ್ಟು ತಾವು ತೆರಳ್ಬೋದು. ಇದು ಪ್ರಕ್ರಿಯೆ ಇರುವಂಥದ್ದು. ಈಗ ನಿಮ್ಮ ಕಾರ್ಯಸೂಚಿ ಪ್ರಕಾರ ಪ್ರಾಸ್ತಾವಿಕ ನುಡಿಗಳನ್ನ ಅಧ್ಯಕ್ಷರು ಹೇಳಾದ್ಮೇಲೆ ಈ ಸಭೆ ಅಂತ್ಯಗೊಂಡ ನಂತರ ನಾವಲ್ಲಿ ಮತದಾನ ಪ್ರಕ್ರಿಯೆ ಆರಂಭ ಮಾಡ್ತೀವಿ. ಯಾವುದಾದ್ರು ಸಂದೇಹ ಸಂಶಯಗಳಿದೆಯಾ? ಏನಿಲ್ಲಲ್ಲ. ಈಗಾಗಲೇ ನಾವು ಕಳೆದ ವಾರ ಇದೇ ಕ್ಷೇತ್ರದಲ್ಲಿ ನಾವು ಒಂದು ಸಭೆಯನ್ನು ಮಾಡಿದ್ವಿ. ಅವತ್ತು ನಾವು ಹೇಳಿದ್ವಿ, ಆ ಒಂದು ಬ್ಯಾಂಕು ಕಾಸ್ಮೋಸ್ ಬ್ಯಾಂಕ್ ಮಲ್ಟಿ ಸ್ಟೇಟ್ ಸಹಕಾರಿ ಬ್ಯಾಂಕ್ ಏಷ್ಯಾದಲ್ಲಿ ನಂಬರ್ 2ನೇ ಸ್ಥಾನದಲ್ಲಿ ಇರ್ತಕ್ಕಂಥದ್ದು. 30,000 ಕೋಟಿಗಳಿಗೂ ಅಧಿಕ ವಹಿವಾಟನ್ನು ನಡೆಸ್ತಾ ಇರ್ತಕ್ಕಂಥ ಬ್ಯಾಂಕ್ ಅದು. 17,000ಕ್ಕೂ ಹೆಚ್ಚು ಸಾಲ ಠೇವಣಿಯನ್ನು ಹೊಂದಿದ್ದಾರೆ. 13,000 ಕೋಟಿಗೂ ಹೆಚ್ಚು ಸಾಲವನ್ನು ನೀಡಿರ್ತಕ್ಕಂಥ ಒಂದು ಬ್ಯಾಂಕ್. 170 ಶಾಖೆಗಳನ್ನ ಹೊಂದಿದೆ. 7 ರಾಜ್ಯಗಳಲ್ಲಿ ಅದರ ವಿಸ್ತಾರವನ್ನು ಹೊಂದಿರತಕ್ಕಂಥದ್ದು. ಸೊ ಆ ನಮ್ಮ ಬ್ಯಾಂಕಿನ ಆಡಳಿತ ಮಂಡಳಿಯವರು ಹಾಗೂ ಆ ಬ್ಯಾಂಕಿನ ಆಡಳಿತ ಮಂಡಳಿಯರು ಸಭೆಯನ್ನ ಜಂಟಿಯಾಗಿ ಮಾಡಿ ವರ್ಚುವಲ್ ಆಗಿ ಜಂಟಿಯಾಗಿ ಸಭೆಯನ್ನು ನಡೆಸಿ ಈ ಮರ್ಜರ್ ಪ್ರಕ್ರಿಯೆಗೆ ನಾವು ನ್ಯಾಷನಲ್ ಕೋಆಪರೇಟಿವ್ ಬ್ಯಾಂಕ್ ಜೊತೆ ನಾವು ಒಪ್ಪಂದವನ್ನ ಮಾಡಕ್ಕೆ ನಾವು ರೆಡಿ ಇದ್ದೀವಿ ಅಂತ ಹೇಳಿದಾಗ ನಾವು RBIನವರಿಗೆ ಈ ಸಂದೇಶವನ್ನ ತಿಳಿಸಿ ಆ ಒಂದು ಇದರ ಪ್ರಕಾರ ತಾವು ಮುನ್ನಡೆಯಬಹುದು ಅಂತ ಅಂದ್ಬಿಟ್ಟು ನಮಗೆ ಮನ್ನಣೆಯನ್ನ ನೀಡಿದ್ದಾರೆ. ಈ ಎಲ್ಲರ ನಮ್ಮ ನ್ಯಾಷನಲ್ ಕೋಆಪರೇಟಿವ್ ಬ್ಯಾಂಕಿನ ಯಾರು ಹಿರಿಯರು ಸ್ಥಾಪನೆ ಮಾಡಿರ್ತಕ್ಕಂಥ ನಮ್ಮ YV ಕೇಶವಮೂರ್ತಿ ಅವರು, ಕೃಷ್ಣಯ್ಯರವರು, ಶಾಮಣ್ಣನವರು, ಅವರು ಕೂಡ ನಾವು ಈ ಸಂದರ್ಭದಲ್ಲಿ ನೆನೆಸ್ಕೋತೀವಿ. ಕಾಲಾಯ ತಸ್ಮೈ ನಮ ಅನ್ನೋ ಹಾಗೆ ಈಗಾಗಲೇ ನಮ್ಮ ಮಂಜುನಾಥ್ ಸರ್ ಕೂಡ ಒಂದು ಮಾತನ್ನ ಹೇಳಿದ್ರು. ಅದೇ ರೀತಿಯಲ್ಲಿ ನಿಮ್ಮ ಹಣ ನಾವು ಏನು 25ನೇ ತಾರೀಕು ಜುಲೈನಿಂದ ಹೇಳಿದಿವಿ, ನಿಮ್ಮ ಹಣ ಸುಭದ್ರವಾಗಿದೆ. ತಾತ್ಕಾಲಿಕವಾಗಿ 6 ತಿಂಗಳು ಅವರು ನಿಬಂಧನೆಯನ್ನ ಮಾಡಿರ್ತಕ್ಕಂಥದ್ರಿಂದ ನಾವು ಇವಾಗ ಯಾವುದೇ ರೀತಿ ಕೊಡಕ್ಕಾಗಲ್ಲ ಅಂತ 50,000 ಅವ್ರು ಏನ್ ಹೇಳಿದ್ರು, ನಾವು 2 ದಿವಸದಲ್ಲಿ 50,000 ಕೊಟ್ಟಿದ್ದೇವೆ. ಹಾಗೂ DICGCನವರು 5 ಲಕ್ಷ ಇನ್ಶೂರೆನ್ಸ್ ಹಣವನ್ನ ಏನ್ ಕೊಟ್ಟರು ಅದು ಕೂಡ ಈಗಾಗಲೇ ಒಂದು 558 ಕೋಟಿಯಷ್ಟು ನಾವು ಹಣವನ್ನ ನೀಡಿದ್ದೇವೆ. ಈಗ ನಮ್ಮಲ್ಲಿ ಇರ್ತಕ್ಕಂಥ ವಹಿವಾಟನ್ನ ನೋಡಿ ನಾವು ಈ ಸಂಸ್ಥೆಯಲ್ಲಿ ಯಾರು ಸಿಬ್ಬಂದಿಗಳು ಇದ್ದಾರೆ, ಯಾರು ಠೇವಣಿದಾರಿದ್ದಾರೆ, ಅವರ ಹಣವನ್ನ ನಾವು ಭದ್ರವಾಗಿ ಇಟ್ಕೋತೀವಿ ಅವ್ರಿಗೆ ಅಂತಕ್ಕಂಥ ಕಳೆದ ವಾರ ಆ ಬ್ಯಾಂಕಿನ ಅಧ್ಯಕ್ಷರು ಸಹ ಇಲ್ಲಿ ಬಂದು ಮಾತಾಡಿದ್ದಾರೆ. ಹಲವಾರು ಜನ ತಾವುಗಳು ಸದಸ್ಯರು ಬಂದಿದ್ರು, ತಾವೆಲ್ಲ ಮುಖೇನ ನೋಡಿರ್ತಕ್ಕಂಥದ್ದು. ಎಲ್ಲ ಗೌರವಾನ್ವಿತ ಬಂಧುಗಳೇ, ನ್ಯಾಷನಲ್ ಕೋಆಪರೇಟಿವ್ ಬ್ಯಾಂಕಿನ ಆಡಳಿತ ಮಂಡಳಿಯ ಪರವಾಗಿ ಒಬ್ಬ ಉಪಾಧ್ಯಕ್ಷನಾಗಿ ತಮ್ಮಲ್ಲಿ ಸಾಷ್ಟಾಂಗ ಪ್ರಣಾಮದ ನಮಸ್ಕಾರವನ್ನು ಹೇಳ್ತಾ ಈ ಒಂದು ಪ್ರಕ್ರಿಯೆಗೆ ದಯಮಾಡಿ ತಾವೆಲ್ಲರೂ ಒಪ್ಪಿಗೆ ಸೂಚಿಸ್ತಿರ್ತ ಅಂತಕ್ಕಂಥ ಭಾವನೆಯಿಂದ ನಾನು ನಿಮ್ಮಲ್ಲಿ ಕಳಕಳಿಯಿಂದ ಮನವಿಯನ್ನ ಮಾಡ್ತೇನೆ. ತಮ್ಮ ಹಣ ನಮಗೆ ಮುಖ್ಯ. ತಮ್ಮ ಹಣದ ರಕ್ಷಣೆ ನಮ್ಮ ರಕ್ಷಣೆ ಅಂತಕ್ಕಂಥ ನಾವು ತಿಳ್ಕೊಂಡಿರ್ತಕ್ಕಂಥ ನಮ್ಮ ಬ್ಯಾಂಕಿನ ಸಿಬ್ಬಂದಿಯವರ ಹಿತದೃಷ್ಟಿಯನ್ನು ನೋಡಿ ಅವರೆಲ್ಲ ಸಿಬ್ಬಂದಿಯವ್ರನ್ನ ಇಟ್ಕೋತೀವಿ. ಎಲ್ಲ ಠೇವಣಿದಾರನ ನಾವು ಹಣವನ್ನು ಅವ್ರಿಗೆ ವಾಪಸ್ ನೀಡಲಿಕ್ಕೆ ತಯಾರಿದ್ದೀವಿ. ನಮ್ಮ ಬ್ಯಾಂಕಿನ ಮೇಲೆ ಅವ್ರ ವಿಶ್ವಾಸವಿಟ್ಟು ಅವ್ರು ಕಂಟಿನ್ಯೂ ಮಾಡ್ಬೋದು. ಇಲ್ಲಾಂದ್ರೆ ಯಾವತ್ತು ಮರ್ಜರ್ ಪ್ರಕ್ರಿಯೆ ಮುಗಿಯುತ್ತೆ ಮಾರನೇ ದಿವಸನೇ ಅವರ ಚಾಯ್ಸ್ ಅಂತಕ್ಕಂಥ ಅವರು ಒಳ್ಳೆ ರೀತಿಯಲ್ಲಿ ಅಭಿಪ್ರಾಯನ ಹೇಳಿದ್ದಾರೆ. ಒಂದು ಉತ್ತಮವಾದ ಬ್ಯಾಂಕು, ಬಲಿಷ್ಠವಾದ ಬ್ಯಾಂಕು. ನಮ್ಮಲ್ಲಿ ಏನು 13 ಶಾಖೆ ಇದೆ, ನಮ್ಮ ಸಿಬ್ಬಂದಿ ಇದ್ದಾರೆ, ನಮ್ಮ ಠೇವಣಿದಾರ ಇದ್ದಾರೆ, ನಮ್ಮ ಸದಸ್ಯರಿದ್ದಾರೆ, ಅವ್ರನ್ನೆಲ್ಲ ನಾವು ಗೌರವದಿಂದ ನೋಡ್ಕೋತೀವಿ ಅಂತಕ್ಕಂಥ ಮಾತನ್ನು ಕೂಡ ಹೇಳಿದ್ದಾರೆ. ಕಡೆಯದಾಗಿ ಬಂಧುಗಳೇ, ಇವತ್ತಿನ ಈ ಒಂದು ಪ್ರಕ್ರಿಯೆ ಇಲ್ಲಿ ತಾವುಗಳು ಈಗ ನಾನು ಹಲವಾರು ವಿಷಯಗಳನ್ನ ಏನಾಗಿದೆ ಅನ್ನೋದನ್ನ ಪ್ರಾಸ್ತಾವಿಕವಾಗಿ ನಾನು ನುಡಿದಿದ್ದೇನೆ. ಅಧ್ಯಕ್ಷರು ಕೆಲವೊಂದು ಮಾತಾಡ್ತಾರೆ, ತದನಂತರ ಈ ಚುನಾವಣೆ ಪ್ರಕ್ರಿಯೆ ಸ್ಟಾರ್ಟ್ ಆಗುತ್ತೆ. ಈಗಾಗಲೇ ನಮ್ಮ ಚುನಾವಣಾ ಅಧಿಕಾರಿಯಾಗಿರ್ತಕ್ಕಂಥ ಮಂಜುನಾಥರವರ ಸಲಹೆಯಂತೆ ಅವ್ರು ಯಾವ ರೀತಿ ನಿರ್ದೇಶನ ಮಾಡಿದ್ದಾರೆ ಅದೇ ರೀತಿ ಚುನಾವಣೆ ಪ್ರಕ್ರಿಯೆ ಸ್ಟಾರ್ಟ್ ಆಗುತ್ತೆ. ಮತ್ತೊಮ್ಮೆ ತಮ್ಮೆಲ್ಲರಿಗೂ ನಾನು ಮನವಿಯನ್ನ ಮಾಡ್ತೇನೆ, ತಾವುಗಳು ಈ ಮತದಾನದ ಪ್ರಕ್ರಿಯೆಗೆ
ಸಂಪೂರ್ಣ ಸಮ್ಮತಿಯನ್ನ ನೀಡ್ತೀರಾ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ನಮಗೆ ಈಗಾಗಲೇ ಒಂದು ಕಹಿ ಘಟನೆಗಳು ಮೆಲ್ಕು ಹಾಕುವಂತ ಸಂದರ್ಭ. ಇವತ್ತಿನ ದಿವಸ ಗುಂಡಣ್ಣರೇ, ವಾದ ವಿವಾದಗಳಿಗೆ ಅವಕಾಶ ಮಾಡಿಕೊಡಬೇಡಿ ದಯವಿಟ್ಟು. ಯಾಕೆ ಅಂದ್ರೆ ಸಾರ್ವಜನಿಕರ ಹಿತಾಸಕ್ತಿಯಿಂದ, ಸಾರ್ವಜನಿಕರ ದುಡ್ಡಿನಿಂದ ನಾವು ದೀರ್ಘವಾದ ಹೋರಾಟಕ್ಕೆ ಇಲ್ಲಿಗೆ ಬಂದು ನಿಂತಿದ್ದೀವಿ. ಎಲ್ಲ ನಮ್ಮ ಡೆಪಾಸಿಟರ್ ಸಹಕಾರ, ಸದಸ್ಯರ ಸಹಕಾರ 95 ಭಾಗ ಇದೆ ಅಂತಲಾದ್ರೂ ನನ್ನ ಭಾವನೆ. ಆ ಒಂದು ದೃಷ್ಟಿಯಿಂದ ನಿಮ್ಮನ್ನ ಕಳಕಳಿಯಿಂದ ಕೇಳ್ಕೊಳ್ತೀನಿ, ನಿಮ್ಮದೇ ವೈಯಕ್ತಿಕವಾಗಿ, ಇದು ನಮ್ಮ ಚುನಾವಣೆ ಅಲ್ಲ, ಚುನಾವಣೆಯಲ್ಲಿ ನೀವೇನ್ ಕೇಳ್ತೀರೋ ಅದಕ್ಕೆ ನಾವೆಲ್ಲ ಬದ್ಧವಾಗಿರ್ತೀವಿ. ನೀವು ಕೇಳಿರೋದಕ್ಕೆ ಸಂಪೂರ್ಣವಾದ ಮಾಹಿತಿಗಳನ್ನ ಕೊಡೋದಕ್ಕೆ ನಾವು ಬದ್ಧವಾಗಿರ್ತೀವಿ. ಇವಾಗ ನಮಗೊಂದು ನಮ್ಮ ದೇಹಕ್ಕೆ ಆಕ್ಸಿಡೆಂಟ್ ಆದಾಗ ಅದನ್ನ ಹೆಂಗೆ ರಿಪೇರಿ ಮಾಡಬೇಕು ಅನ್ನೋದ್ರ ನಿಟ್ಟಿನಲ್ಲಿ ದೊಡ್ಡದಾಗಿ ಒಬ್ರು ದೊಡ್ಡ ಸರ್ಜರಿ ಅವರು ಬಂದಿದ್ದಾರೆ, ಒಬ್ರು ವೈದ್ಯರು ಬಂದಿದ್ದಾರೆ. ನಾವು ಅದನ್ನ ಯೋಚನೆ ಮಾಡ್ಕೊಳ್ಬೇಕು. ದಯವಿಟ್ಟು ನಿಮ್ಮಲ್ಲಿ ಕಳಕಳಿಯಾಗಿ ನಾನು ಕೇಳ್ಕೊಳ್ತೀನಿ ಅಷ್ಟೇ, ಖಂಡಿತವಾಗಿ ಅಷ್ಟೇ. ಥ್ಯಾಂಕ್ ಯು, ಧನ್ಯವಾದಗಳು. ಯಾಕೆ ಅಂತಂದ್ರೆ ನಾವು ನೆರೆಹೊರೆಯ ಬ್ಯಾಂಕ್ಗಳನ್ನ ಕಣ್ಣೆದುರುಗಡೆ ನೋಡಿದಿರುವಂತ ಸಂದರ್ಭ ನಿಮ್ಗಳಿಗೆಲ್ಲ ಗೊತ್ತಿದೆ. ನಾವು ಅದನ್ನ ಮನಸ್ಸಿನಲ್ಲಿಟ್ಟುಕೊಂಡು ನಮ್ಮ ಆಡಳಿತ ಮಂಡಳಿ ಹಿರಿಯರು ಕಟ್ಟಿರುವಂತ ಬ್ಯಾಂಕ್ನ ಅದ್ರ ಬಗ್ಗೆನೂ ಯೋಚನೆ ಮಾಡಿಕೊಂಡು ಎಲ್ಲ ಹಿರಿಯರುಗಳ ಮನೆಗೆ ಹೋಗಿ, ಸಂಸ್ಥಾಪಕರಾಗಿರುವಂತಹ ಎಲ್ಲರ ಮನೆಗಳಿಗೆ ಹೋಗಿ ಎಲ್ಲರ ಒಪ್ಪಿಗೆಯನ್ನ ಪಡೆದು ನಾವು ಇದನ್ನ ಮುಂದುವರಿತಾ ಇರುವಂಥದ್ದು. ಯಾರೊಬ್ಬರನ್ನು ನಾವು ಗಣನೆಗೆ ತಗೊಳ್ಳದಲ್ಲೇ ಹೋಗ್ತಾ ಇಲ್ಲ. ಏನಂತ ನಿಮ್ಮ ಭಾವನೆ ಬರ್ತಿದೆ, ಅವ್ರ ಹಿರಿಯರು ಕಟ್ಟಿರೋ ಬ್ಯಾಂಕ್ನ ಹಾಳು ಮಾಡ್ತಾ ಇದ್ದೀರಿ ನಮ್ಮ ಮನೋಭಾವನೆ ಕೆಲವರಲ್ಲಿ ಮೂಡ್ ಬಂದಿದೆ. ಅದು ಬೆರಳೆಣಿಕೆ ಅಷ್ಟಿದೆ. ಅವರುಗಳಿಗೆ ನಾನು ಹೇಳೋದಕ್ಕೆ ಇಷ್ಟ ಬೀಳ್ತೀನಿ, ಇವತ್ತಿನ ಪ್ರಸ್ತುತ ಪರಿಸ್ಥಿತಿನಲ್ಲಿ ಸಹಕಾರಿ ಕ್ಷೇತ್ರ ಅವತ್ತಿನ ದಿವಸ ಕಟ್ಟಿರುವಂತ ಬ್ಯಾಂಕ್ಗಳು ಅವಾಗ ಅವಶ್ಯಕತೆ ಇತ್ತು. ಅವಾಗ ಬೇರೆ ಬ್ಯಾಂಕ್ಗಳು ನಮ್ಮ ಕಣ್ಣು ಮುಂದೆ ಅವಕಾಶಗಳು ಇರಲಿಲ್ಲ. ಇವತ್ತಿನ ದೃಷ್ಟಿನಲ್ಲಿ ಒಂದೊಂದು ಕಾಂಪಿಟೇಟಿವ್ ಯುಗದಲ್ಲಿ ಬಂದಿರುವಂತಹ ಪರಿಸ್ಥಿತಿನಲ್ಲಿ ನಿಮ್ಮ ಮನೆ ಬಾಗಿಲುಗಳಿಗೆ ಸಾಲವನ್ನ ಕೊಡುವಂತ ಪರಿಸ್ಥಿತಿ ಬಂದಿದ್ದಾಗ ನಮ್ಮ ಯುವ ಜನಾಂಗ ನಮ್ಮ ಸಹಕಾರಿ ಕ್ಷೇತ್ರದ ಜೊತೆಗೆ ಅಥವಾ ನಮ್ಮ ಸಹಕಾರಿ ಬ್ಯಾಂಕಿನ ಜೊತೆಗೆ ಇಲ್ಲ. ಅದನ್ನ ನಾವು ಮನದಟ್ಟು ಮಾಡಿಕೊಂಡು ನಮಗೂ ನಮ್ಮ ಸಂಸ್ಥೆಗಳ ಬಗ್ಗೆ ಕಾಳಜಿ ಇರೋದ್ರಿಂದ ಹಗಲು ರಾತ್ರಿ ನಮ್ಮ ಆಡಳಿತ ಮಂಡಳಿ ಇದ್ರ ಬಗ್ಗೆ ಕಾರ್ಯವನ್ನ ನಿರ್ವಹಿಸಿದೆ. ಆ ಕಾರ್ಯವನ್ನ ನಿರ್ವಹಿಸುವುದರ ಪರಿಣಾಮ ನಾವು ಇವತ್ತು ಅಂತಿಮವಾದ ಘಟ್ಟಕ್ಕೆ ಬಂದಿದ್ದೀವಿ. ಆ ಒಂದು ದೃಷ್ಟಿನ ತಾವುಗಳು ಮನಸ್ಸಿನಲ್ಲಿ ಇಟ್ಕೊಳ್ಳಿ. ಎಲ್ಲ ಸ್ನೇಹಿತರು ಯಾರಿಗೆ ಮನಸ್ಸಿಗೆ ಒಂದ್ ಸ್ವಲ್ಪ ಬೇಜಾರಾಗಿರ್ತದೆ, ನಾನು ಆ ಮನಸ್ಸಿನ ಬೇಜಾರನ್ನ ನಿಮಗೆ ಕಾಲಿಗೆ ಸಾಷ್ಟಾಂಗವಾಗಿ ನಮಸ್ಕಾರವನ್ನ ಮಾಡ್ತಾ ಕೇಳ್ತೀನಿ. ಅನ್ಯತಾ ಭಾವನೆ ತಿಳ್ಕೊಳ್ಳೋದಕ್ಕೆ ಹೋಗಬೇಡಿ. ಇದನ್ನ ನಮ್ಮ ಹಿರಿಯರಗಳ ಠೇವಣಿಗಳನ್ನ ಮುಖ್ಯವಾಗಿ ಇಟ್ಟುಕೊಂಡು, ನಮ್ಮ ಸದಸ್ಯರುಗಳ ಶೇರ್ಗಳನ್ನ ಗಮನದಲ್ಲಿ ಇಟ್ಟುಕೊಂಡು, ನಮ್ಮ ಸಿಬ್ಬಂದಿಗಳನ್ನ ಅವರ ಜೀವನಗಳನ್ನ ನಾವು ಸಂಪೂರ್ಣವಾಗಿ ಗಮನದಲ್ಲಿ ಇಟ್ಕೊಂಡಿರುವಂತಹ ಮಾಡಿರುವಂತಹ ಪ್ರಕ್ರಿಯೆ ಅಂತ ಅನ್ಕೊಳ್ಳೋದಕ್ಕೆ ನಾನು ಇಷ್ಟ ಬೀಳ್ತೀನಿ. ನನಗೂ ಒಂದ್ಸತಿ ಮನಸ್ಸಿಗೆ ಬೇಜಾರಾಗ್ತದೆ, ಇಂಥ ದೊಡ್ಡ ಸಂಸ್ಥೆ ನಮ್ಮ ಕೈ ಜಾರೋಗುತ್ತಲ್ಲ ಅನ್ನೋ ಸಂಸ್ಥೆ ನಮಗೂ ಬರ್ತದೆ. ಆದ್ರೆ ಅನಿವಾರ್ಯ. ವಯಸ್ಸಾದ ತಕ್ಷಣ ನಮ್ಮ ತಂದೆ ತಾಯಿಗಳನ್ನ ನಾವು ಯಾವ ತರ ನಮ್ಮ ಇದರಿಂದ ಕಳ್ಕೊಳ್ಳುವಂತ ಪರಿಸ್ಥಿತಿ ಬರ್ತಿದೆಯೋ ಅದು ಕಾಲಾನುಸಾರವಾಗಿ ಸಹಜವಾಗಿ ಬರುವಂತ ಪ್ರಕ್ರಿಯೆ. ಇವತ್ತು ಇದು ಫೈನಾನ್ಷಿಯಲ್ ಯಾವ್ದಾರ ಒದೆ ತಿಂದ್ರು ತಡೀತದೆ, ಫೈನಾನ್ಷಿಯಲ್ ಒದೆ ತಿಂದ್ರೆ ಯಾರಿಗೂ ತಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಯಾಕೆ ಅಂತಂದ್ರೆ ಅವ್ರದೇ ಆದಂತ ವ್ಯಾಪ್ತಿನಲ್ಲಿ ಅವರ ಶಕ್ತಿ ಮೀರಿ ಸಂಪಾದನೆ ಮಾಡಿಸಿರುವಂತ ದುಡ್ಡುಗಳನ್ನ ಅವರು ವೃದ್ಧಾಪ್ಯದ ಕಾಲಕ್ಕೆ, ಇವತ್ತೆಲ್ಲರೂ ನಮ್ಮಲ್ಲಿ ಸದಸ್ಯರುಗಳೆಲ್ಲ ಸ್ವಾಭಿಮಾನದಿಂದ ಇರುವಂಥವ್ರು, ಅವ್ರ ಮಕ್ಕಳುಗಳ ಹತ್ರ ಕೈ ಒಡ್ಡುವಂತ ಪರಿಸ್ಥಿತಿ ಬರಬಾರ್ದು ಅನ್ನೋದನ್ನ ನಾವು ಗಮನದಲ್ಲಿಟ್ಕೊಂಡು, ಯಾಕೆ ಅಂತಂದ್ರೆ ಯಾರಿಗೇ ಆಗ್ಲಿ ಮಕ್ಕಳುಗಳನ್ನ ಕೇಳ್ಬೇಕು, ಮಕ್ಕಳುಗಳಿಗೆ ಸಾಕಷ್ಟು ಮಾಡಿರ್ತೀವಿ, ಮಕ್ಕಳುಗಳ ಹತ್ರ ಕೇಳ್ಬೇಕು ಅಂತಂದಾಗ ಅವ್ರಿಗೆ ಆಗುವಷ್ಟು ಮನೋವೇದನೆ ಇನ್ಯಾರಿಗೂ ಆಗೋದಿಲ್ಲ ಅಂತ ಅನ್ಕೊಂಡಾಗ ನಾನು ಅನ್ಕೊಂತೀನಿ. ಅದನ್ನ ನಾವುಗಳೆಲ್ಲ ದೃಷ್ಟಿನಲ್ಲಿಟ್ಕೊಂಡು, ನೆರೆಹೊರೆ ಬ್ಯಾಂಕ್ಗಳನ್ನ ದೃಷ್ಟಿನಲ್ಲಿಟ್ಕೊಂಡು, ಅಲ್ಲಿ ಪರದಾಡ್ತಿರುವಂತ ನನ್ನ ಠೇವಣಿದಾರರನ್ನ ಗಮನದಲ್ಲಿಟ್ಕೊಂಡು, ನನ್ನ ಬ್ಯಾಂಕಿನ ಠೇವಣಿದಾರರಿಗೆ ಆತರ ಆಗ್ಬಾರ್ದು ಅನ್ನೋದು ಒಂದೇ ಒಂದು ದೃಷ್ಟಿಯಿಂದ ಈ ನಿರ್ಣಯವನ್ನ ತಗೊಂಡಿದ್ದೀವಿ. ಯಾವ ಕಾರಣಕ್ಕೂ ಇನ್ಯಾವ ತರದ ಉದ್ದೇಶದಿಂದ ನಾವು ಅಥವಾ ನಿಮ್ಮನ್ನ ತಪ್ಪಿಸ್ಕೊಳ್ಬೇಕು, ಇಲ್ಲೇನಾದ್ರು ಅವ್ಯವಹಾರ ಆಗಿದೆ, ಆ ಉದ್ದೇಶ ನಮ್ಮಲ್ಲಿ ಇಲ್ವೇ ಇಲ್ಲ. ನಿಮ್ಗೆ ಜುಲೈಯಿಂದ ಎಲ್ಲ ಸಂದರ್ಭದಲ್ಲೂ ಠೇವಣಿದಾರರಿರ್ಬೋದು, ಸದಸ್ಯರಿರ್ಬೋದು, ಸಾಮಾನ್ಯ ಜನಗಳು ಸಮೇತ ಎಲ್ಲರಿಗೂ ಸಿಗ್ತಾ ಇದ್ದೀವಿ. ನಾವೇನು ಜುಲೈನಲ್ಲಿ ಹೇಳಿದೀವಿ ಅದೇ ತರ ಚಾಚು ತಪ್ಪದಲ್ಲೇ ನಾವು ನಿಮ್ಮನ್ನ ದಡ ಸೇರಿಸಕ್ಕೆ ಬದ್ಧವಾಗಿದ್ದೀವಿ ಅಂತ ಹೇಳಿದ್ವು. ಅದಕ್ಕೆ ಇವತ್ತು ಅಂತಿಮವಾದ ಮುದ್ರೆಯನ್ನ ನಿಮ್ಮ ಕೈಯಿಂದ ಒಪ್ಪಿಸ್ಕೊಳ್ಳುವಂತ ಕಾರ್ಯಕ್ರಮದಲ್ಲಿ ನಾವು ಪಾಲ್ಗೊಳ್ತಾ ಇದ್ದೀವಿ. ದಯವಿಟ್ಟು ತಾವುಗಳೆಲ್ಲ ಆ ಅಂತಿಮ ಮುದ್ರೆನಲ್ಲಿ ನಮ್ಮ ಜೊತೆಗೆ ಸಹಕಾರ ಕೊಡ್ತೀನಿ ಅಂತಲಾದ್ರೂ ನಾನು ನಂಬ್ಕೊಳ್ತೀನಿ.
ನಾವುಗಳೆಲ್ಲ ಗಮನದಲ್ಲಿ ಇಟ್ಕೊಳ್ಳೋಣ. ಈಗ ನಮಗೆ ಉಪಾಧ್ಯಕ್ಷರು ಒಂದು ಇದನ್ನ ಮಾಡಿದ್ದಾರೆ, ಹಿಂದ್ಗಡೆ ಮತದಾನಕ್ಕೆ ಆಗ್ಲೇ ಶುರು ಮಾಡಿ ಅಂತ ಒತ್ತಡ ಬರ್ತಿದೆಯಂತೆ. ಆ ಒತ್ತಡದ ಪರಿಣಾಮ ಅರ್ಥ ಇನ್ನು ಪಾಪ ಹಿರಿಯರುಗಳೆಲ್ಲ ವೋಟಿಂಗ್ ಮಾಡ್ಕೊಂಡು ಮನೆಗೆ ಹೋಗ್ಬೇಕು ಅನ್ನೋ ಪರಿಸ್ಥಿತಿನೂ ಇರ್ತದೆ. ಈ ಒಂದು ನಿರ್ಣಯನ ನಾನು ಹೇಳ್ತೀನಿ, ಕೈ ಎತ್ತೋದ್ರ ಮುಖಾಂತರ ತಾವುಗಳಲ್ಲಿ ಮತದ ಮುಖಾಂತರ ಕೊಡಬೇಕು ಅಂತ ಹೇಳ್ಬಿಟ್ಟು ಕೇಳ್ಕೊಳ್ತೀನಿ. ಇದರಲ್ಲಿ ಯಾವುದೇ ತರದ ವೈಯಕ್ತಿಕ ಹಿತಾಸಕ್ತಿ ಇಲ್ಲ, ನಿರ್ದೇಶಕ ಆಡಳಿತ ಮಂಡಳಿಯ ವೈಯಕ್ತಿಕ ಹಿತಾಸಕ್ತಿಗಳಿಲ್ಲ. ನಿಮಗೆ ಸಂಪೂರ್ಣವಾದ ಎಲ್ಲ ತರಹದ ಪಾರದರ್ಶಕವಾದ ಮಾಹಿತಿಯನ್ನ ಕೊಟ್ಟಿದ್ದೀವಿ. ಇದು ಯಾವ ಉದ್ದೇಶದಿಂದ ಇಲ್ಲ, ನಮಗೆ ಮೂರೇ ಅಂಶದ ಮಾತ್ರ ನಾವು ಎಸ್ಒ ಅನ್ನೋದು ಇಂಪಾರ್ಟೆಂಟ್ ಆಗಿರೋದನ್ನ ನಿಮ್ಗೆ ಹೇಳ್ತೀವಿ. ನಾವು ಅವ್ರ ಜೊತೆ ಮಾತಾಡಿರುವಂತದ್ದನ್ನು ನಮಗೆ ಬೇಕಾಗಿರುವಂತಹ ಮೂರೇ ಅಂಶವನ್ನ ನಾವು ಅವ್ರ ಹತ್ರ ಕೇಳ್ಕೊಂಡಿದ್ದೀವಿ. ಆ 3 ಅಂಶ ನಿಮ್ಗಳ ಮುಂದೆ ಹೇಳೋದಕ್ಕೆ ಇಷ್ಟ ಬೀಳ್ತೇನೆ. ಒಂದು, ಸಿಬ್ಬಂದಿಗಳನ್ನ ನಾವು ಸೇಫ್ ಮಾಡ್ಕೊಳ್ಬೇಕು ಅನ್ನೋದು ನಿಮ್ಮ ಕೈನಲ್ಲಿದೆ. ಇವತ್ತಿನ ದಿವಸ ಆ ಒಂದು ಅಕ್ಕ ತಂಗಿಯರಿರ್ಬೋದು, ನಿಮ್ಮ ಮಕ್ಕಳುಗಳಿರ್ಬೋದು, ಕಷ್ಟದಲ್ಲಿದ್ದಾರೆ ಅಂತ ಅನ್ನೋದನ್ನ ಮನವರಿಕೆ ಮಾಡ್ಕೊಳ್ಳಿ. ಆ ಮನವರಿಕೆನ ನೀವು ಮತದಾನದ ಮುಖಾಂತರ ಅವ್ರಗಳಿಗೆ ದಡ ಸೇರಿಸುವಂಥದ್ದನ್ನ ನೀವು ಯೋಚನೆ ಮಾಡಿ. ನಾವು ನಿಮ್ಮ ಫೈನಾನ್ಷಿಯಲ್ ದಡ ಸೇರಿಸುವಂತ ಜವಾಬ್ದಾರಿ ನಾವು ತಗೊಳ್ತೀವಿ. ಮಿಕ್ಕಿರುವಂತಹ ಎಲ್ಲಾ ತರದ ಮತದಾನದ ಪ್ರಕ್ರಿಯೆಯಲ್ಲಿ ತಾವೆಲ್ಲ 100ಕ್ಕೆ 100 ಭಾಗ ಮತದಾನದ ವಿಲೀನದ ಪರವಾಗಿ ನೀವುಗಳು ಮತ ಹಾಕಬೇಕು ಅನ್ನೋದನ್ನ ನಾನು ಕೇಳ್ಕೊಳ್ತೀನಿ. ಎರಡನೇದು, ನಾವು ಸಿಬ್ಬಂದಿದೊಂದು ನಿಮ್ಗೆ ಇವಾಗಲೇ ಡೆಪಾಸಿಟರ್ಸ್ ನಾನು ಮುಂಚೆಯಿಂದಲೂ ಹೇಳ್ಕೊಂಡು ಬರ್ತಾ ಇದ್ದೀನಿ. ಆ ಡೆಪಾಸಿಟರ್ಸ್ ಹಿತ ಕಾಪಾಡ್ಕೊಳ್ಬೇಕು ಅನ್ನೋದು ನಮ್ಮ ಉದ್ದೇಶ ಇದೆ. ಆ ಉದ್ದೇಶದಿಂದ ನಾವು ಇದುವರೆಗೂ ಎಲ್ಲಾ ತರದ ಹೋರಾಟನ ಮಾಡಿದ್ದೀವಿ. ಅದರಲ್ಲಿ ನಿಮ್ಮ ಸಂಪೂರ್ಣವಾದ ಸಹಕಾರ ಇದೆ. ನಿಮ್ಮ ಅಸೋಸಿಯೇಷನ್ ಏನು ಡೆಪಾಸಿಟರ್ಸ್ ಅಸೋಸಿಯೇಷನ್ ಮಾಡ್ಕೊಂಡಿದ್ದೀರಿ, ನಾನು ನಿಮ್ಮ ಸಂಪೂರ್ಣವಾದ ಸಹಕಾರವನ್ನ ಯಾರು ನಂಬ್ಕೊಳ್ತಾರೋ ಬಿಡ್ತಾರೋ ನಾನಂತೂ ಅದಕ್ಕೆ ತಗೊಳ್ಳೋದಕ್ಕೆ ಬದ್ಧವಾಗಿದ್ದೀನಿ. ಯಾಕೆ ಅಂತಂದ್ರೆ ನಮ್ಮ ಡೆಪಾಸಿಟರ್ಸ್ಗಳು ಒಬ್ಬರು ಕಾನೂನು ಹೋರಾಟಕ್ಕೆ ಹೋಗಿ ನಮ್ಮನ್ನು ಫ್ರೀ ಮಾಡಲಿಲ್ಲ. ನಮಗೆ ಕಾನೂನು ಹೋರಾಟಕ್ಕೆ ಹೋಗಿದ್ದಿದ್ರೆ ನಮ್ಮ ಜವಾಬ್ದಾರಿನ ನೀವು ಕಮ್ಮಿ ಮಾಡ್ತಿದ್ರಿ. ನಮ್ಮ ಮೇಲಿಟ್ಟಿರುವಂತ ಪ್ರೀತಿ ವಿಶ್ವಾಸದಿಂದ ನಾವು ಹಗಲು ಇರುಳು ನಿಮ್ಮ ಡೆಪಾಸಿಟ್ಸ್ಗೋಸ್ಕರ ಕಂಕಣಬದ್ಧರಾಗಿ ಯಾವ್ಯಾವ್ದು ತರದ ನಿಮ್ಮ ಭದ್ರತೆನ ಠೇವಣಿನ ನಾವು ಭದ್ರ ಮಾಡಬೇಕು, ಅದಕ್ಕೆಲ್ಲ ಮಾಡೋದಕ್ಕೆ ಬದ್ಧವಾಗಿ ಇವತ್ತು ಅಂತಿಮವಾದ ಮುದ್ರೆ ನಿಮ್ಮ ಕೈಯಿಂದ ಬರಬೇಕಾಗಿದೆ. ಅದನ್ನ ವೋಟ್ ಆಗಿ ಪರಿವರ್ತನೆ ಮಾಡೋದು ನಿಮ್ಮ ಕೈನಲ್ಲಿದೆ ಅಂತ ಅನ್ಕೊಂತೀನಿ. ಆದ್ರಿಂದ ಇನ್ನು ಸದಸ್ಯರು ಈ ಬ್ಯಾಂಕಿನ ನಮ್ಮ RBI ಒಂದ್ ಕಡೆ ಹೇಳಿದ್ದಾರೆ, ಆ ಸದಸ್ಯರು ಏನು ತರದ್ದು ಸಂಪೂರ್ಣವಾದ ಯಾವುದೇ ತರದ ತೊಂದರೆ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ನೀವು ಸದಸ್ಯರಿಗೆ ಹೇಳಿದ್ದಾರೆ. ಆ ಶೇರ್ ಅಲ್ಲಿ ಒಂಚೂರು ಹೆಚ್ಚು ಕಮ್ಮಿ ಆಗ್ಬೋದು ಅಂದ್ರೆ ಅಲ್ಲಿ ನಮ್ಮ ಶೇರ್ಗೂ ಅಲ್ಲಿಗೂ ಒಂಚೂರು ವ್ಯತ್ಯಾಸ 10 ರೂಪಾಯಿ ವ್ಯತ್ಯಾಸ ಆಗೋದು ಸೇಫ್ ಆಗ್ತದೆ ಅಂತ ಒಂದು ಮನೋಭಾವನೆ ಎಲ್ಲ ಕಡೆ ಕೊಟ್ಟಿದ್ದಾರೆ RBI. ಈ 3ನೇ ನಾವು ಮೊದಲಿಂದ ಕಡೆಯವರೆಗೂ ಗಮನದಲ್ಲಿ ಇಟ್ಕೊಂಡಿದ್ದೀವಿ. ಅದನ್ನ ತಾವುಗಳೆಲ್ಲ ಸಂಪೂರ್ಣವಾಗಿ ನಮ್ಮ ಜೊತೆಗೆ ವಿಷಯದ ಮಂಡನೆ ಮಾಡ್ತೀನಿ. ನೀವು ಕೈ ಎತ್ತರ ಮುಖಾಂತರ ಅದನ್ನ ಒಪ್ಕೊಳ್ಳೋದಕ್ಕೆ ನಾವೆಲ್ಲರೂ ನಿಮ್ಮನ್ನ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಈ ಒಂದು ನಿರ್ಣಯನ ಓದ್ಬೇಕಾದ್ರೆ ನನ್ನ ಎಲ್ಲ ಆಡಳಿತ ಮಂಡಳಿ ಸದಸ್ಯರು ದಯವಿಟ್ಟು ನಿಂತ್ಕೊಂಡು ನಮ್ಮ ಸದಸ್ಯರನ್ನ ಕೈ ಮುಗಿದು ಕೇಳಬೇಕು ಅಂತ ಕೇಳ್ಕೊಳ್ಳಿ. ವಿಷಯದ ಮಂಡನೆ ಇವತ್ತಿನ ದಿವಸ ನಾನು ಮೊದಲನೇ ದಿವಸ ಹೇಳ್ತಾ ಇದ್ದೆ ಕಟ್ಟ ಕಡೆಯ ಕೆಟ್ಟ ನಿರ್ಧಾರ ಅಂತ ಅಂದ್ಬಿಟ್ಟು ನನ್ನ ಭಾವನೆ. ಆದ್ರೆ ಇವತ್ತು ನನಗೆ ಅನಿಸ್ತಾ ಇದೆ ಕಟ್ಟ ಕಡೆಯ ಒಳ್ಳೆಯ ನಿರ್ಧಾರ ಕಾಸ್ಮೋಸ್ ಬ್ಯಾಂಕಿನ ಜೊತೆಗೆ ಹೋಗ್ತಾ ಇರೋದು ಅಂತ ಅನ್ಕೊಳ್ಳೋದು ನನ್ನ ಭಾವನೆ. ನಿಮ್ದೆಲ್ಲ ಒಪ್ಪಿಗೆ ಇದೆ ಅಂತ ಅನ್ಕೊಳ್ತೀನಿ ನಾನು. ಈ ಒಂದು ನಿಮ್ಮ ಅಭಿಮಾನಕ್ಕೆ ನಾವುಗಳು ಸಾಷ್ಟಾಂಗವಾದ ನಮಸ್ಕಾರ ಹೇಳಿದ್ರು ಸಾಕಾಗೋದಿಲ್ಲ. ನ್ಯಾಷನಲ್ ಕೋಆಪರೇಟಿವ್ ಬ್ಯಾಂಕ್ ಕಾಸ್ಮೋಸ್ ವಿಷಯ, ನ್ಯಾಷನಲ್ ಕೋಆಪರೇಟಿವ್ ಬ್ಯಾಂಕ್ ಕಾಸ್ಮೋಸ್ ಬ್ಯಾಂಕಿನೊಂದಿಗೆ ವಿಲೀನಗೊಳಿಸಲು ತಮ್ಮೆಲ್ಲರ ಸಂಪೂರ್ಣ ಸಹಕಾರ ಇದೆ ಅನ್ನೋದನ್ನ ನಿರ್ಣಯಕ್ಕೆ ಒಪ್ಪಿಗೆ ಕೊಡಬೇಕು ಅಂತ ಹೇಳ್ಬಿಟ್ಟು ಕೇಳ್ಕೊಳ್ತೀವಿ. ಜೋರಾಗಿ ಚಪ್ಪಾಳೆ ತಟ್ಟಿದ್ರೆ ಇನ್ನು ಕೆಲವೇ ನಿಮಿಷಗಳಲ್ಲಿ ಮತಗಳ ಮುಖಾಂತರ ನಿಮ್ಮ ನಿರ್ಣಯವನ್ನು ಏನು ಕೈ ಜೋಡಿಸಿ ಚಪ್ಪಾಳೆ ಹೊಡೆದಿದ್ದೀರಿ ದಯವಿಟ್ಟು ಕೂತ್ಕೊಳ್ಬೋದಿಲ್ಲ. ಏನು ನೀವು ಕೈ ಜೋರಾಗಿ ಚಪ್ಪಾಳೆ ಹೊಡೆದಿದ್ದೀರಿ, ಕೈ ಎತ್ತಿ ನಿಮ್ಮ ನಿರ್ಣಯಕ್ಕೆ ಬೆಂಬಲವನ್ನು ವ್ಯಕ್ತಪಡಿಸಿದಿರಿ. ನಿಮ್ಮ ನಿರ್ಣಯ ಮತಗಳ ಮುಖಾಂತರ ದಯವಿಟ್ಟು ನಮ್ಮ ಪರವಾಗಿ ಕೊಡಬೇಕು. ಎಲ್ಲರ ಏನೇ ನಮ್ಮ ಮೇಲೆ ಕೋಪ ತಾಪಗಳಿದ್ದು ಬದಿಗೊತ್ತಿ ಇವತ್ತಿನ ನಿರ್ಣಯದ ಪರವಾಗಿ ತಾವುಗಳು ಮತವನ್ನು ಹಾಕ್ತೀರಿ ಅಂತ ಹೇಳ್ಬಿಟ್ಟು ನಾನು ನೆಮ್ಮದಿಯಾಗಿರೋದಕ್ಕೆ, ನೀವು ನೆಮ್ಮದಿಯಾಗಿರೋದಕ್ಕೆ ಅವಕಾಶ ಕಲ್ಪಿಸ್ಕೊಡ್ತೀರಿ ಅಂತ ಹೇಳ್ಬಿಟ್ಟು ನನ್ನ ಭಾವನೆ. ಈಗ ಹೇಳ್ತಾ ಚುನಾವಣೆ ಗುಂಡಣ್ಣ ಮುಂದುವರಿಬೋದಲ್ಲ. ಧನ್ಯವಾದಗಳು ಗುಂಡಣ್ಣವರೇ, ನಿಮಗೆ ಕೊಡ್ಬೇಕಾದ ಬದ್ಧತೆ ನನಗಿತ್ತು, ಕೊಟ್ಟಿದ್ದೀನಿ. ಬೇಡ ದಯವಿಟ್ಟು ಬೇಡ, ಇವಾಗ ತಿಳಿ ಇದೆ ಬೇಡ, ತಿಳಿ ಇದೆ ದಯವಿಟ್ಟು ಬೇಡ, ಕೈ ಮುಗಿದು ಕೇಳ್ಕೊತೀನಿ. ಹೇಳಿ
ಮಾಡೋರಿ ನೀವು. ವಿಲೀನದ ನಡೆಯಲ್ಲಿ ನಿಮ್ಗೆ ಒಂದು ಇದನ್ನು ತೋರಿಸ್ತೀನಿ, ವೋಟಿಂಗ್ ಪ್ಯಾಟರ್ನ್ ತೋರಿಸ್ತೀನಿ. ಆ ವೋಟಿಂಗ್ ಪ್ಯಾಟರ್ನ್ ಅಲ್ಲಿ ಮೊದಲನೇದು ನಂಬರ್ 1 ವಿಲೀನದ ನಿರ್ಣಯದ ಪರವಾಗಿ ತಮ್ಮ ಸಹಮತವನ್ನ ಮುಂದಿನಲ್ಲಿ ಮುದ್ರೆ ಒತ್ತಿಸಬೇಕು ಅಂತ ಕೇಳ್ಕೊಳ್ತೀನಿ. ಧನ್ಯವಾದಗಳು. ಬನ್ನಿ ನನಗೆ ಆಡಳಿತ ಮಂಡಳಿಗಳು ಶ್ರೀ ಕೃಷ್ಣರವರು ತುಂಬ ಕಷ್ಟಪಟ್ಟು ಇಲ್ಲಿವರೆಗೂ ತಂದಿದ್ದಾರೆ. ಅದಕ್ಕೆ ನಮ್ಮ ಬೆಂಬಲ ಕೊಡಬೇಕು, ಆಶೀರ್ವಾದ ಕೊಡಬೇಕು, ಇಷ್ಟೇ ಹೇಳಬಲ್ಲೆ. ನಾವು ಕೇಶವಮೂರ್ತಿಯವರು, ಕೃಷ್ಣಯ್ಯರವರು, ಶಾಮಣ್ಣನವರು ಸ್ಥಾಪನೆ ಮಾಡಿದಂಥ ಈ ಬ್ಯಾಂಕು ಅಲ್ಲಿಂದ ಇಲ್ಲಿವರೆಗೂ 47 ವರ್ಷಗಳ ಕಾಲ ನಡೆದುಕೊಂಡು ಬಂದಿದೆ. ಈಗಾಗಲೇ ನಾನು ಸಭೆಯಲ್ಲಿ ತಿಳಿಸಿದ್ದೀನಿ, ನಮ್ಮ ಗ್ರಾಹಕರ, ಠೇವಣಿದಾರರ, ನಮ್ಮ ಸಿಬ್ಬಂದಿಯವರ ದೃಷ್ಟಿಯಿಂದ ನಾವು ಅವತ್ತೇನು ಡೇ ಒನ್ನಿಂದ ಹೇಳಿದ್ದೀವಿ, ಯಾರಿಗೂ ಕೂಡ ನಮ್ಮ ಬ್ಯಾಂಕಿನಲ್ಲಿ ಯಾರು ಠೇವಣಿ ಇಟ್ಟಿದ್ದಾರೆ ಯಾವುದೇ ಕಾರಣಕ್ಕೂ ₹1 ವ್ಯತ್ಯಾಸ ಆಗಬಾರ್ದು, ಅವ್ರ ದುಡ್ಡನ್ನ ನಾವು ಸಂಪೂರ್ಣವಾಗಿ ರಕ್ಷಣೆ ಮಾಡೇ ಮಾಡ್ತೀವಿ ಅಂತ ಹೇಳಿದ್ವಿ. ಇವತ್ತಿನ ದಿವಸ ನಾವು 600 ಕೋಟಿಯಷ್ಟು DICGCನಲ್ಲಿ ಕಮ್ಮಿ ಆಗಿದೆ. ಸೊ ಡಿಪಾಸಿಟ್ಸ್ ಕಮ್ಮಿ ಆಗಿದೆ, ಸಾಲದ ಪ್ರಮಾಣ ಜಾಸ್ತಿ ಇದೆ. ಆದ್ದರಿಂದ ಒಂದು ಬಲಿಷ್ಠ ಬ್ಯಾಂಕ್ ಜೊತೆ ಮರ್ಜರ್ ಮಾಡ್ಕೋಬೇಕು ಅಂತ ಒಂದು 10-15 ಸಭೆಗಳನ್ನ ನಾವು ಮಾಡಿ ತಿಳಿಸಿದ್ವಿ. ಇವತ್ತಿನ ದಿವಸ RBI ಅವರ ನಿರ್ದೇಶನದಂತೆ ನಾವು ಸರ್ವ ಸದಸ್ಯರ ಸಭೆಯನ್ನು ಕರೆದು ವಿಶೇಷ ಸಭೆಯಲ್ಲಿ ಮತದಾನ ಮುಖಾಂತರ ತಾವುಗಳು ಬಂದು ಮತದಾನ ಮಾಡಿ ಈ ಮರ್ಜರ್ ಪ್ರಕ್ರಿಯೆಗೆ ಚಾಲನೆಯನ್ನು ನೀಡಬೇಕು, ಮರ್ಜರ್ ಪರವಾಗಿ ಮತದಾನ ಮಾಡಿ ಅಂತ ಕೇಳಿಕೊಂಡಾಗ ಇವತ್ತು ಬಂದಿರತಕ್ಕಂಥ ಪ್ರತಿಯೊಬ್ಬ ಸದಸ್ಯರು ಒಕ್ಕೊರದಿಂದ ಒಪ್ಪಿ ನಮ್ಮ ಆಡಳಿತ ಮಂಡಳಿ ತೊಗೊಂಡಿರ್ತಕ್ಕಂಥ ಒಳ್ಳೆ ನಿರ್ಧಾರನ ಮೆಚ್ಚಿ ನಮ್ಮ ಆಡಳಿತ ಮಂಡಳಿ ನಿರ್ಣಯಕ್ಕೆ ಒಪ್ಪಿ ಕಾಸ್ಮೋ ಬ್ಯಾಂಕ್ ಜೊತೆ ನಾವು ನಾವು ಮರ್ಜರ್ ಪ್ರಕ್ರಿಯೆ ಮಾಡಿರೋದ್ರಿಂದ ಭಾಳ ಸಂತೋಷ ಆಗ್ತದೆ. ನಮ್ಮ ದುಡ್ಡು ರಕ್ಷಣೆ ನೀವು ಮಾಡಿದ್ದೀರಾ ಅಂತೇಳಿ ಎಲ್ಲ ಸದಸ್ಯರು ಹೇಳ್ತಾ ಇದ್ದಾರೆ. ಅವರೆಲ್ಲರಿಗೂ ಈ ಒಂದು ಯೂಟ್ಯೂಬ್ ಚಾನೆಲ್ ಪರವಾಗಿ ನನ್ನ ಹೃದಯಪೂರ್ವಕವಾದ ಕಳಕಳಿಯ ಅತ್ಯಂತ ವಿನಮ್ರತೆಯ ನಮಸ್ಕಾರವನ್ನು ತಿಳಿಸೋಕ್ಕೆ ನಾನು ಬಯಸ್ತೀನಿ. ನಮಸ್ಕಾರ. ಬರೇ ಒಳ್ಳೆ ಕಾಲದಲ್ಲಿ ಇರ್ತೀವಿ ಅಂದರೆ ಆಗೋದಿಲ್ಲ. ಈಗ ಈ ಸಮಯ ಬಂದಿದೆ, ನಾವೆಲ್ಲ ಒಟ್ಟುಗೂಡಿ ಈ ಕೋಆಪರೇಟಿವ್ ಬ್ಯಾಂಕು ವಿಚ್ ಹ್ಯಾಸ್ ಸ್ಟುಡ್ ಇನ್ ದಿ ಐಸ್ ಆಫ್ ದಿ ಸೊಸೈಟಿ ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ. ಎಷ್ಟೋ ಜನಕ್ಕೆ ಸಾಲ ಕೊಟ್ಟು ಮನೆಗಳು, ಮಠಗಳು, ಎಜುಕೇಷನ್ನು ಯಾವ್ಯಾವ ರೀತಿಯಲ್ಲಿ ಹೆಲ್ಪ್ ಮಾಡಿದ್ದಾರೆ ಅನ್ನೋದು ಕೌಂಟ್ ಮಾಡಬೇಕಾಗುತ್ತೆ. ಯಾವುದೋ ಒಂದು ಕೆಟ್ಟಗಳಿಗೆ ಆದ್ದರಿಂದ ಇಡೀ ಬ್ಯಾಂಕೇ ಕೆಟ್ಟದ್ದು ಅಂತ ಹೇಳೋಕ್ಕಲ್ಲ. ಯಾವತ್ತು ನಾವು ಇಂಟೆನ್ಷನ್ಸ್ ನೋಡ್ಬೇಕು, ಬ್ಯಾಂಕ್ ಇಂಟೆನ್ಷನ್ ಏನಿದೆ ಅಂತ. ಇಫ್ ದಿ ಇಂಟೆನ್ಷನ್ ಈಸ್ ರೈಟ್, ಕಷ್ಟ ಕಾಲದಲ್ಲಿ ಹೆಲ್ಪ್ ಮಾಡಿ ಸೀಮ್ಲೆಸ್ ಟ್ರಾನ್ಸಿಷನ್ ಆಗೋಂಗೆ ನೋಡ್ಕೋಬೇಕು ಫ್ರಮ್ ನ್ಯಾಷನಲ್ ಕೋಆಪರೇಟಿವ್ ಬ್ಯಾಂಕ್ ಟು ಕಾಸ್ಮೋ ಬ್ಯಾಂಕು. ಭಾಳ ದಿವಸ ನನಗೆ ಅನುಮಾನ ಇತ್ತು ಬ್ಯಾಂಕ್ ಬಗ್ಗೆ, ಈಗ ಸ್ವಲ್ಪ ಧೈರ್ಯ ಬರ್ತಾ ಇದೆ. ಯಾಕೆ ಅಂದರೆ ಕಾಸ್ಮೋ ಬ್ಯಾಂಕ್ ಜೊತೆಲಿ ಇವರು ಸೇರ್ಕೊತಾ ಇದ್ದಾರಂತೆ. ಮತ್ತು ಇಲ್ಲಿ ಮೆಂಬರ್ಸು, ಡೈರೆಕ್ಟ್ರು, ವೈಸ್ ಪ್ರೆಸಿಡೆಂಟ್ಸ್ ಎಲ್ಲ ಮಾತಾಡಿದ್ದು ನೋಡಿ ಸ್ವಲ್ಪ ಧೈರ್ಯ ಬಂದಿದೆ. ಎಲ್ಲನೂ ಮರ್ಜ್ ಮಾಡಿ ಎಲ್ಲರದ್ದು ಅಕೌಂಟು ಪಬ್ಲಿಕ್ ಮಾಡಲಿ. ಒಂದೊಂದು ಇಂಚ್ ಭೂಮಿನೂ ಒಂದೊಂದು ರೂಪಾಯಿನೂ ಎಲ್ಲರದ್ದು ತೆಗೆದ್ರೆ ಯಾರಿಂದೆ ಹೋಗಬೇಕಾಗಿಲ್ಲ, DRTಗೆ ಹೋಗಬೇಕಾಗಿಲ್ಲ, ಯಾವ ಕೋರ್ಟ್ಗೆ ಹೋಗಬೇಕಾಗಿಲ್ಲ. ಬ್ಯಾಂಕುದು ಯಾವ ಲೋನ್ ಇದೆಯೋ, ಎಲ್ಲಿದೆಯೋ ದುಡ್ಡು ಅವ್ರದ್ದು, ಅವ್ರ ಹೆಂಡತಿ ಹೆಸರಲ್ಲಿ, ಮಕ್ಕಳ ಹೆಸರಲ್ಲಿ ಅದನ್ನು ತೊಗೊಳ್ಳೋವಂಥ ಪರಿಸ್ಥಿತಿಗೆ ಸೆಂಟ್ರಲ್ ಗೌರ್ಮೆಂಟು, ರಿಸರ್ವ್ ಬ್ಯಾಂಕು ಇವಾಗ ಹಾಳಾಗ್ತಾ ಇರೋ ಕಾರಣಕ್ಕೂ ರಿಸರ್ವ್ ಬ್ಯಾಂಕ್ ಯಾವುದು ಜಾಸ್ತಿ ಆ್ಯಕ್ಷನ್ಗಳು ಎಲ್ಲರ ಮೇಲೆ ತೊಗೊಳ್ಳದೇ ಇರೋದ್ರಿಂದ ಅದನ್ನು ಮಾಡೋಕ್ಕೆ ಏನು ಬೇಕೋ ಅದೊಂದು ನಾಂದಿ ಆಗಲಿ, ಒಂದು ಮರ್ಜರು ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳ್ಕೊಳ್ತೀನಿ ಸರ್. ನ್ಯಾಷನಲ್ ಕೋಆಪರೇಟಿವ್ ಬ್ಯಾಂಕಿನ ಅಧ್ಯಕ್ಷರು ಮತ್ತು ಎಲ್ಲ ಪದಾಧಿಕಾರಿಗಳು ಶ್ರಮ ವಹಿಸಿದ್ದಾರೆ. ಇದಕ್ಕೆ ನಾವೆಲ್ಲರೂ ಮೊದಲನೇದಾಗಿ ಸಹಕಾರ ಕೊಡಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ. ಬ್ರಾಹ್ಮಣರನ್ನ ಮಾರ್ದಂಗೆ ಸರ್, ಬ್ರಾಹ್ಮಣರ ಅಸ್ತಿತ್ವನೇ ಕಳ್ಕೊತಾ ಇದ್ದೀವಿ. ಇದು 2ನೇ ಬ್ಯಾಂಕು. ರಾಘವೇಂದ್ರ ಬ್ಯಾಂಕ್ ಆದಮೇಲೆ ಇವ್ರು ಎಚ್ಚೆತ್ಕೊಬೇಕಿತ್ತು, ಖಂಡಿತವಾಗೂ ಎಚ್ಚೆತ್ಕೊಳ್ಳಿಲ್ಲ. ಯಾರಿಗೆ ಅಂದರೆ ಅವ್ರಿಗೆ ಎಲ್ಲ ಇದು ಮಾಡಿದ್ದಾರೆ. ನಮ್ಮ ಕೇಶವಮೂರ್ತಿ ಟೈಮಲ್ಲೂ, TR ಸಾಮಣ್ಣ ಅವ್ರ ಟೈಮಲ್ಲೂ ಭಾಳ ಚೆನ್ನಾಗಿತ್ತು. ಇವಾಗ ಅಷ್ಟು ಉತ್ತಮವಾಗಿಲ್ಲ. ಮರ್ಜರ್ಗೆ ನಾವು ವಿರೋಧನೇ, ಆದರೂ ಏನು ಮಾಡೋಕ್ಕಲ್ಲ. ಯಾಕೆ ನಾವು ಎಸ್ ಅಂತ ಓಟ್ ಹಾಕಬೇಕು ಅಂದರೆ ಸ್ಟಾಫ್ ಇದ್ದಾರಲ್ಲ ಅವ್ರು ಬೀದಿ ಪಾಲಾಗ್ಬಿಡ್ತಾರೆ. ಆ ಬೀದಿ ಪಾಲಾಗೋದು ನೋಡೋದಕ್ಕೆ ನಮ್ಮ ಕೈನಲ್ಲಿ ಸಾಧ್ಯ ಇಲ್ಲ ಸರ್. ಕಾಸ್ಮಾಸ್ ಒಂದು ಒಳ್ಳೆ ಮಲ್ಟಿ ಸ್ಟೇಟ್ ಬ್ಯಾಂಕ್ ಆಗಿರೋದ್ರಿಂದ ಸಾಕಷ್ಟು ಬ್ರಾಂಚ್ಗಳಿದೆ ಅವ್ರದ್ದು. ಆಲ್ರೆಡಿ ಸಾಕಷ್ಟು ಸಿಸ್ಟಮ್ ಇದೆ. ನಮ್ಮ ಠೇವಣಿದಾರರಿಗೆ ಏನೇನು ಬೇಕೋ ಆ ಥರದ್ದು ಎಲ್ಲ ಸೌಲಭ್ಯಗಳು, ಇಂಟರ್ನೆಟ್ ಬ್ಯಾಂಕಿಂಗಿಂದ ಹಿಡಿದು ಅವ್ರದ್ದು ಏನು ಕೋರ್ ಬ್ಯಾಂಕಿಂಗು ಇದು ಎಲ್ಲನೂ ರೆಡಿಯಾಗಿರೋದ್ರಿಂದ ಅದ್ರ ಜೊತೆಗೆ ಒಂದು 30 NCB ಒಂದು 1600 ಕೋಟಿ ಬ್ಯಾಂಕ್, 1600 ಕೋಟಿ ಟರ್ನ್ ಓವರ್ ಇರೋವಂಥ ಬ್ಯಾಂಕು. ಅದೇ ಇವ್ರದ್ದು ಯಾವುದು ಈ ಕಾಸ್ಮಾಸು ಒಂದು 32,000 ಕೋಟಿ ಹತ್ರ ಟರ್ನ್ ಓವರ್ ಮಾಡ್ತಾ ಇರೋ ಬ್ಯಾಂಕು. ಹಾಗಾಗಿ ನಮ್ಮ ಬ್ಯಾಂಕ್ಗಿಂತ ಸಾಕಷ್ಟು ಬಲಿಷ್ಠವಾಗಿರೋದ್ರಿಂದ ಅವ್ರ ಜೊತೆ ಮರ್ಜ್ ಆಗೋದು ಖಂಡಿತ ಉತ್ತಮ ಅಂತ ಅನ್ಸುತ್ತೆ ಇಂಥ ಒಂದು ಸಂದರ್ಭದಲ್ಲಿ. ನನಗೆ ಇವತ್ತಿನ ದಿವಸ ಒಂಥರ ನನಗೆ ಭಾಳ ಸಮಾಧಾನ ತಂದಿರೋಂಥ ದಿನ.
ಯಾಕೆ ಅಂತಂದರೆ ಶೇರ್ ಹೋಲ್ಡರ್ಗಳನ್ನ ನಮ್ಮ ಶೇರ್ ಹೋಲ್ಡರ್ಗಳದ್ದಿರ್ಬೋದು ಇಲ್ಲ ಡೆಪಾಸಿಟರ್ಸ್ ಅವ್ರದ್ದು ಇರ್ಬೋದು ಅವ್ರ ಹಿತನ ಕಾಪಾಡಿದ್ದೀನಿ ಅಂತ ನನ್ನ ಮನಸ್ಸಾಕ್ಷಿಗೆ ನಾನು ಅಂದ್ಕೋತಾ ಇದ್ದೀನಿ. ಯಾಕೆ ಅಂತಂದರೆ ಎಲ್ಲ ಹಿರಿಯರುಗಳ ಆಶೀರ್ವಾದ ನಮಗೆ ಭಾಳ ಚೆನ್ನಾಗಿತ್ತು, ಹೋರಾಟಕ್ಕೆ ಶಕ್ತಿ ಇತ್ತು. ಆ ಹೋರಾಟದ ಮನೋಭಾವನೆಯಿಂದ ನಾವು ಇವತ್ತಿನ ಫೈನಲ್ಸ್ ಏನಿದ್ದೀವಿ ಆ ಫೈನಲ್ಸ್ನಲ್ಲಿ ವಿಜೃಂಭಣೆಯಿಂದ ಗೆಲ್ತೀವಿ ಅಂತಲ್ಲಾದರೂ ನನ್ನ ಭಾವನೆ. ವೋಟಿಂಗ್ ಎಲ್ಲ ಅಪ್ಡೇಟ್ ಮಾಡ್ತಿದ್ರಾ?